ಡಾಕ್ಟ್ರೇ ಡಾಕ್ಟ್ರೇ ಬೇಗ ಬನ್ನಿ ಡಾಕ್ಟ್ರೇ, ಎಲ್ಲಿದ್ದೀರಾ ಡಾಕ್ಟ್ರೇ? ಯಾರಾದ್ರೂ ಬರ್ರೋ, ನನ್ನ ಮಗಳು ಪುಟ್ಟಿ ಹೊಟ್ಟೆ ನೋವು ಬಂದಿದೆ ಕಣ್ರೋ, ಹೆರಿಗೆ ಹೊಟ್ಟೆ ನೋವು, ಯಾರಾದ್ರೂ ಬಂದ್ರೋ? ಓ, ಹೆರಿಗೆ ಹೊಟ್ಟೆ ನೋವು ಬಂದಿದೆಯೇನಮ್ಮ? ಬಾರಮ್ಮ ಬಾರಮ್ಮ, ಡೆಲಿವರಿ ರೂಮ್ ಒಳಗಡೆ ಬಾ, ಇವಾಗ್ಲೇ ಡೆಲಿವರಿ ಮಾಡಿಸ್ಬಿಡ್ತೀನಿ. ನಾನು ಡೆಲಿವರಿ ಮಾಡಿಸೋದ್ರಲ್ಲಿ ತುಂಬಾ ಫೇಮಸ್ಸು. ಇದುವರೆಗೂ ನಾನು 999 ಡೆಲಿವರಿ ಮಾಡಿದ್ದೀನಿ. ಇವತ್ತು ನಿನ್ನ ಡೆಲಿವರಿನೂ ಮಾಡಿದ್ರೆ 1000 ಡೆಲಿವರಿ ಕಂಪ್ಲೀಟ್ ಆಗುತ್ತೆ ಕಣಮ್ಮ. ಬಾ, ಏನಮ್ಮ ನಿನ್ನ ಹೆಸರು? ಇವತ್ತು ಒಂದು ಮಗು ಹುಟ್ಟಿಸೇ ಬಿಡ್ತೀನಿ ನಿನಗೆ. ಏನಮ್ಮ ನೀನು ಹೊಟ್ಟೆ ನೋವಿದ್ರು ಹಿಂಗೆ ನೋಡ್ಕೊಂಡು ನಿಂತಿದೆಯಲ್ಲ? ನಡಿಯಮ್ಮ ಡೆಲಿವರಿ ರೂಮಿಗೆ. ಸಿಸ್ಟರ್ ಸಿಸ್ಟರ್ ಬೇಗ ಡೆಲಿವರಿ ರೂಮ್ ಅರೇಂಜ್ ಮಾಡಿ, ಇಲ್ಲೊಂದು ಹೆಂಗಸಿಗೆ ಹೊಟ್ಟೆ ನೋವು ಬಂದಿದೆ, ಡೆಲಿವರಿ ಹೊಟ್ಟೆ ನೋವು. ಬಾರಮ್ಮ ಒಳಗಡೆ ಬನ್ನಿ ಬನ್ನಿ. ಡಾಕ್ಟ್ರೇ ಡಾಕ್ಟ್ರೇ, ನಿಮ್ ರಾವ್ ಹೊಯ್ಯ ನಿಮ್ಗೇನ್ ಮದಿತೆ ಹೊತ್ತು ಡಾಕ್ಟ್ರೇ? ಈ ವಯಸ್ಸಲ್ಲಿ ನಾನು ಬೋಸ್ರಿನಾ? ನನಗೆ ಡೆಲಿವರಿನಾ? ಅಯ್ಯ ನಿಮ್ ಯಾಣ ಮರಿಯ, ಈ ತರ ಕತ್ತೆ ವಯಸ್ಸಾಗದಂಗ್ ವಯಸ್ಸಾಯ್ತೆ. ನನ್ನ ಮಗಳನ್ನ ಡೆಲಿವರಿಗೆ ಅಂತ ಕರ್ಕೊಂಡ್ ಬಂದಿದ್ರೆ ನೀವು ನನ್ನನ್ನೇ ಡೆಲಿವರಿ ರೂಮಿಗೆ ಕರ್ಕೊಂಡೋಗಿ ಡೆಲಿವರಿ ಮಾಡಿಸ್ತೀನಿ ಅಂತಿದ್ದೀರಾ? ನಿಮ್ ಬಾಯಿಗಿಷ್ಟು ಡೆಲಿವರಿ ನಿನಗೆ ಅಲ್ವೇನಮ್ಮ? ಡಾಕ್ಟ್ರೇ ಡಾಕ್ಟ್ರೇ, ಏನ್ ಡಾಕ್ಟ್ರೇ ನೀವು? ಬಸ್ರಿ ಹೆಂಗಸು ಇಲ್ಲೇ ನಿಂತಿದ್ದಾರೆ, ನೀವು ನೋಡಿ ಯಾರ್ದೋ ಕೈ ಇಟ್ಕೊಂಡು ಡೆಲಿವರಿ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಈ ಬಸ್ರಿ ಹೆಂಗಸಿನ ತಾಯಿ ಅವರು, ಕೈ ಬಿಡಿ ಡಾಕ್ಟ್ರೇ. ಇವರ ಬಸ್ರಿ ಹೆಂಗಸು, ಕ್ಷಮಿಸಿಮ್ಮ ಕ್ಷಮಿಸಿ. ಕ್ಷಮಿಸ್ಬೇಕು ಮೇಡಮ್, ಈ ನಿಮ್ ಗುಡಾಣ ಹೊಟ್ಟೆ ನೋಡ್ಬಿಟ್ಟು ನೀವೇ ಬಸ್ರಿ ಅನ್ಕೊಂಡ್ಬಿಟ್ಟೆ, ಸಾರಿ. ಕೋಪ ಬೇಜಾರೆಲ್ಲ ಏನು ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ನೀವು ತುಂಬಿದ ಹೊಟ್ಟೆಲ್ ಬನ್ನಿ, ನಿಮಗೂ ಡೆಲಿವರಿ ಮಾಡಿಸ್ತೀನಿ. ನರ್ತಮ್ಮ ಇಲ್ಲಿ ನಡೀರಿ, ಈ ಬಸ್ರಿ ಹೆಂಗಸನ್ ಕರ್ಕೊಂಡು ಡೆಲಿವರಿ ರೂಮಿಗೆ ಬನ್ನಿ. ಸರಿ ಡಾಕ್ಟ್ರೆ, ಆಯ್ತು. ಕ್ಷಮಿಸಿ ಮೇಡಮ್, ನಮ್ ಡಾಕ್ಟರ್ ಸ್ವಲ್ಪ ಹಂಗೆ ನಾಟಿ. ಆಮೇಲೆ ನಮ್ ಡಾಕ್ಟರ್ ಕನ್ನಡಕನ ಚೇಂಬರ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದಾರೆ. ಹಾಗಾಗಿ ಹೇಗೋ ನಮ್ ಡಾಕ್ಟರ್ 1000 ಡೆಲಿವರಿ ಮಾಡಕ್ಕೆ ಕಾಯ್ತಾ ಇದ್ರು, ನಿಮ್ ಮುನ್ನೆ ಬಸ್ರಿ ಅನ್ಕೊಂಡ್ಬಿಟ್ರು ಮೇಡಮ್. ಸರಿ ನಡಿಯಮ್ಮ, ಡೆಲಿವರಿ ರೂಮಿಗೆ ಹೋಗೋಣ. ಅಯ್ಯೋ ಹೊಟ್ಟೆ ನೋವು, ನಿಮ್ ಜೋಕ್ ಎಲ್ಲ ಮುಗ್ದಿದ್ರೆ ನನ್ನನ್ನ ಒಳಗಡೆ ಕರ್ಕೊಂಡು ಹೋಗಿ, ಹೊಟ್ಟೆ ನೋವು. ಅಯ್ಯೋ ಅಯ್ಯೋ ನರ್ಸಮ್ಮ, ಬೇಗ ನನ್ನ ಮಗಳನ್ನ ಡೆಲಿವರಿ ರೂಮಿಗೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನಿಮ್ ತಲೆ ಕೆಟ್ಟ ಡಾಕ್ಟ್ರು ನನ್ನನ್ನೇ ಎಳ್ಕೊಂಡು ಹೋಗಿ ಡೆಲಿವರಿ ಮಾಡಿಸ್ಬಿಟ್ಟಾರು. ನಡಿಯಮ್ಮ ಒಳಗಡೆ. ಅಯ್ಯೋ ನಮ್ ಪುಟ್ಟಿಗೆ ಎಷ್ಟು ಹೊಟ್ಟೆ ನೋವು ಬರ್ತಿದೆ, ಏನಾಗುತ್ತೋ ಪಾಪ ನನ್ ಮಗ ಅದೆಷ್ಟು ನೋವು ತಿನ್ನೋತ್ರೋ. ಅಮ್ಮ ಅಮ್ಮ, ಇವಾಗ ಪಾಪು ಬರುತ್ತೇನೆ ಅಮ್ಮ. ಕಣತಮಣಿ, ಇವಾಗ ಪಾಪು ಬರುತ್ತೆ. ಅದ್ ಯಾವ ಮಗು ಹುಟ್ಟುತ್ತೋ, ಗಂಡು ಹುಟ್ಟುತ್ತೋ ಹೆಣ್ಣು ಹುಟ್ಟುತ್ತೋ ಒಂದು ಗೊತ್ತಾಗ್ತಿಲ್ವಲ್ಲ ತಮಣಿ. ಹೆಣ್ಣು ಹುಟ್ಟಿದ್ರೆ ಏನ್ರೋ ಮಾಡೋದು? ಅತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ, ಹೆಣ್ಣಾದ್ರೂ ಹುಟ್ಲಿ ಗಂಡಾದ್ರೂ ಹುಟ್ಲಿ, ಒಟ್ನಲ್ಲಿ ನನ್ ಪುಟ್ಟಿ ಹುಷಾರಾಗಿ ಬಂದ್ರೆ ಸಾಕು. ಅಯ್ಯೋ ಭಗವಂತ, ಮಗು ಹುಟ್ಟೇ ಬಿಡ್ತು ಕಣ್ರೋ. ಹಬ್ಬ ದೇವ್ರೆ, ನನ್ ಮಗು ಈ ಪ್ರಪಂಚಕ್ಕೆ ಬಂದೇ ಬಿಡ್ತು. ನೋಡಿ ಮಗು ಹುಟ್ಟಾಯ್ತು, ಮಗು ತಾಯಿ ಇಬ್ರು ಆರೋಗ್ಯವಾಗಿದ್ದಾರೆ. ಹೌದಾ ನರ್ತಮ್ಮ, ಯಾವ ಮಗು ಅಂತ ಹೇಳಿ ಒಂಚೂರು. ಯಾವ ಮಗು ಅಂತ ಹೇಳಕ್ಕಾಗಲ್ಲ, ನೀವುಗಳೇ ಎಲ್ಲರೂ ವಾರ್ಡಿಗೆ ಹೋಗ್ಬಿಟ್ಟು ನೋಡಿ ಮಗು ಎಷ್ಟು ಮುದ್ದಾಗಿದೆ ಅಂತ. ಅಳಿಮಯ್ಯ ಅಳಿಮಯ್ಯ, ನಡೀರಿ ನಡೀರಿ, ವಾರ್ಡಿಗೆ ಹೋಗಿ ಮಗ ಮತ್ತೆ ನಮ್ ಪುಟ್ಟಿನ ನೋಡೋಣ. ಪಾಪ ಅದೆಷ್ಟು ನೋವು ತಿನ್ ಮಗು ಹುಟ್ಟೋ ಗೊತ್ತಿಲ್ಲ ನಮ್ ಪುಟ್ಟಿಗೆ. ಪುಟಿ ಥ್ಯಾಂಕ್ ಯು ಮೇಡಮ್, ಮಗು ತಾಯಿ ಇಬ್ರು ಆರೋಗ್ಯವಾಗಿದ್ದಾರೆ ಅಂದ್ರಲ್ಲ, ಅಷ್ಟೇ ಸಾಕು ನಮಗೆ. ಮಗು ನಂತರನೇ ಮುದ್ದಾಗಿ ಕ್ಯೂಟ್ ಆಗಿರುತ್ತಾ, ಹೋಗಿ ನೋಡ್ಬಿಡ್ತೀನಿ. ಮಾವ ಆಗ್ಬಿಟ್ಟೆ ನಾನು, ಮಾವ ಆಗ್ಬಿಟ್ಟೆ. ಪುಟಿ ಲೇ ಪುಟಿ, ಯಾಕವ ಅಳ್ತಿದೀಯಾ? ಮುದ್ದಾದ್ ಮಗು ಹುಟ್ಟಿದೆ ಅಂತ ನರ್ಸ್ ಹೇಳಿದ್ರು. ಅಮ್ಮ ಮಗು ಏನೋ ಹುಟ್ಟು ಕಣೆ ಅಮ್ಮ, ನೋಡೆ ಮಗು ಹೆಂಗಿದೆ. ಯಾಕವ ಪುಟಿ ಏನಾಯ್ತು? ಅಮ್ಮ ನನಗೆ ಹೆಣ್ಮಗು ಹುಟ್ಟು ಕಣೆ ಅಮ್ಮ, ಹೆಣ್ಮಗು ಮುದ್ದ ಕ್ಯೂಟ್ ಆಗಿರುತ್ತೆ ಅಂದ್ರೆ ನೋಡೆ ಅಮ್ಮ ಈ ಮಗು ಹೇಗಿದೆ. ಏನವ ಪುಟಿ, ಈ ಮಗ ಹಿಂಗೈತೆ ಒಳ್ಳೆ ಮಂಗನ್ ಮುಷ್ಣಿ ತರ. ಮಗು ನಂತರ ಕ್ಯೂಟ್ ಆಗಿ ಮುದ್ದಾಗಿ ಬ್ಯೂಟಿಫುಲ್ ಆಗಿರುತ್ತೆ ಅನ್ಕೊಂಡ್ರೆ ಇದೇನೇ ಅಮ್ಮ ಮಗ ಹಿಂಗಿದೆ. ಅಯ್ಯೋ ಭಗವಂತ, ಏನವ ಪುಟಿ ಕೊಣಗುಡ್ಡೆ ಒಳ್ಳೆ ಈಟಿಡ್ ದಪ್ಪ ಇದಾವೆ, ಮೂಗಿಟೇ ದಪ್ಪ, ಈಗ್ಲೇ ಇಷ್ಟೊಂದಡಿ ತಲೆ ಕೂದಲು ಒಳ್ಳೆ ಮಂಗನ್ ಮರಿ ಇದ್ದಂಗೈತಲ್ಲವ ಪುಟಿ. ಏನೇ ಇದು, ನಿನಗಿಂತರ ಕೊಂಗ್ ಮಂಗ್ ಹುಟ್ಟು ಬಿಡ್ತಲ್ಲೇ. ನೀನು ಮತ್ತೆ ಸಮಂತಳಿ ಮಯ್ಯ ನೋಡಿದ್ರೆ ಚಿನ್ನದ ಮರಿಗಳ ತರ ಇದ್ದೀರಾ, ಈ ಮಗ ನೋಡಿದ್ರೆ ಕೊಂಗನ್ ಮರಿ ತರ ಹುಟ್ಟು ಬಿಡ್ತಲ್ಲೇ ಪುಟಿ. ಅಮ್ಮ ನಾನು ಎಷ್ಟು ಆಸೆಲಿದ್ದೆ ಮಗು ಕ್ಯೂಟ್ ಆಗಿ ಮುದ್ದಾಗಿರುತ್ತೆ ಅಂತ. ಕಪ್ಪುಗಿದ್ರು ಪರವಾಗಿಲ್ಲ ಕಣೆ ಅಮ್ಮ, ಮಗು ಮುದ್ದಾಗಿರುತ್ತೆ ಅನ್ಕೊಂಡಿದ್ದೆ, ಈ ಮಗು ಒಳ್ಳೆ ಮಂಗನ್ ಮಗು ತರ ಇದೆಯಲ್ಲೇ ಅಮ್ಮ. ಲೋಲೋ ಶಮಂತು, ನೀನ್ ನೋಡಿದ್ರೆ ಹ್ಯಾಂಡ್ಸಮ್ ಆಗಿ ಮೂವಿ ಹೀರೋ ತರ ಇದೆಯಾ, ಈ ಮಗು ಏನೋ ಇದು ಈ ತರ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ ಪುಟ್ಟಿಗೆ ಹೆಣ್ಮಗು ಹುಟ್ಟು. ಹೆತ್ತರಿಗೆ ಹೆಗಣನ ಮುದ್ದು ಅನ್ನಂಗೆ ಒಂಚೂರು ಮುದ್ದಾಗಿದ್ದಾಳೆ ನನ್ನ ಮೊಮ್ಮಗಳು. ಎಲ್ಲರೂ ಬೇಗ ಒಂಚೂರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹಾಗೆ ನನ್ನ ಮೊಮ್ಮಗಳಿಗೋಸ್ಕರ ಎಲ್ಲರೂ ಒಂದು ಲೈಕ್ ಮಾಡಿಬಿಟ್ಟು ವಿಡಿಯೋನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.